ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಈಗ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಇದು ನಾವು ಓದಿದ್ದಂಥ SGKS ವುಮೆನ್ಸ್ ಕಾಲೇಜ್. ಅಲ್ಲಿ ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಸೊ ಆ ಸಮಯದಲ್ಲಿ ತೆಗೆದಂಥ ವಿಡಿಯೋ ಕ್ಲಿಪ್ಪಿಂಗ್. ಹೆಚ್ಚು ನಾನು ಮಾತಾಡೋದಕ್ಕಿಂತ ಒಂದು ಕಾರ್ಯಕ್ರಮ ಹೇಗಿರುತ್ತೆ ಅಂತ ನೀವೇ ನೋಡ್ತಾ ಹೋಗಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ಶ್ರೇಷ್ಠಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ವೇದಿಕೆ ಕ್ರೀಡಾ ವಿಭಾಗ ಯುವ ರೆಡ್ ಕ್ರಾಸ್ ಘಟಕ ರೆಡ್ ರಿಬನ್ ಮಹಿಳಾ ಕೋಶ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ವಿವಿಧ ಚಟುವಟಿಕೆಗಳ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಶ್ರೀನಿವಾಸ್ ಅಜ್ಜು ಪ್ರಾಂಶುಪಾಲರು SJRKS ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ ಇವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಗಾಯತ್ರಿ ಟಿ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಗಾಯಸ್ ಯೂಟ್ಯೂಬ್ ಚಾನಲ್ ಚನ್ನಗಿರಿ, ಇವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಹಾಜರಾಗಿರುವ ಮುಖ್ಯ ಅತಿಥಿಗಳೇ ಹಾಗೂ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರು, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಾನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಗಾಯತ್ರಿ ಟಿ ಇವರ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ನೀವೆಲ್ಲರೂ ಯೂಟ್ಯೂಬ್ ಚಾನಲ್ಸ್ನೆಲ್ಲ ನೋಡ್ತಾ ಇದ್ದೀರಾ, ಮೋಸ್ಟ್ಲಿ ಮೇಡಮ್ ಅವರ ಪರಿಚಯ ನಿಮಗೆ ಇರಬೇಕು ಅನ್ಸುತ್ತೆ. ನೀವು ಅದೇ ಥರದ ಅಭಿರುಚಿಯನ್ನು ಹೊಂದಿ ನೀವು ಆ ಥರದ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಮಾತ್ರ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಅವ್ರನ್ನ ತೋರಿಸುತ್ತೆ. ಮೋಸ್ಟ್ಲಿ ಆಲ್ ಆಫ್ ಯು ಐ ಥಿಂಕ್ ಯು ಕ್ಯಾನ್ ಸಿ ದ ಯೂಟ್ಯೂಬ್ ಚಾನಲ್. ಇಂದು ನಾನು ಮುಖ್ಯ ಅತಿಥಿಗಳ ಕಿರು ಪರಿಚಯವನ್ನು ಮಾಡ್ತಾ ಇದ್ದೇನೆ. ಶ್ರೀಮತಿ ಗಾಯತ್ರಿ ಟಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂಡ್ ಗಾಯ್ಸ್ ಸ್ಪೇಸ್ ಯೂಟ್ಯೂಬ್ ಚಾನಲ್ನ ಸ್ಥಾಪಕರು. ಇವರು ಮೂಲತಃ ನಮ್ಮ ಹರಿಹರದವರೇ. ಇವರ ಹುಟ್ಟು ಬಾಲ್ಯ ಶಿಕ್ಷಣ ಎಲ್ಲ ಸಹ ಹರಿಹರದಲ್ಲಿ ಇರುತ್ತದೆ. ಇವರ ತಂದೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಎಂಪ್ಲಾಯ್ ಆಗಿದ್ದರು. ಗಾಯತ್ರಿ ಮೇಡಮ್ ಅವರು LKG ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಸೇಂಟ್ ಮೇರೀಸ್ ಕಾನ್ವೆಂಟಲ್ಲಿ ಓದಿರ್ತಾರೆ. PUCಯನ್ನು ನಮ್ಮ ಇದೇ ಕಾಲೇಜಿನ DMO ಕಾಲೇಜಿನ ಸೈನ್ಸ್ ವಿಭಾಗದಲ್ಲಿ ಇವರು PUCಯನ್ನು ಮುಗಿಸಿರುತ್ತಾರೆ. ಮೊದಲು 3 ವರ್ಷದಲ್ಲಿ PUC ಸೈನ್ಸ್ ಇರ್ತಂತೆ. ಆ ಸಮಯದಲ್ಲಿ ಇವರು PUCಯನ್ನು ನಮ್ಮ ಕಾಲೇಜಿನಲ್ಲಿ ಓದಿರ್ತಾರೆ ಮತ್ತು ಇವರು ನಮ್ಮ ಕಾಲೇಜಿನ ಅಲ್ಯೂಮಿನಿ ಎನ್ನುವುದು ನಮಗೆ ದೊಡ್ಡ ಹೆಮ್ಮೆ. ಸೊ ಹಾಗಾಗಿ ಜೋರಾದ ನಂತರ ಇವರು SJP ಕಾಲೇಜಿನಲ್ಲಿ ತಮ್ಮ ಪದವಿಯನ್ನು ಮುಗಿಸಿ BSCಯನ್ನು ಓದುತ್ತಿರುವಾಗ ಇವರು ಮದುವೆಯ ಅನುಬಂಧಕ್ಕೆ ಒಳಗಾಗಿ ನಂತರ ತಮ್ಮ ಶಿಕ್ಷಣವನ್ನು ಮುಂದುವರಿಸಿ MA ಇಂಗ್ಲಿಷ್ ಮಾಡಿ ಇಂಗ್ಲಿಷ್ ಟೀಚರ್ ಆಗಿ 10 ವರ್ಷಗಳ ಕಾಲ ದಾವಣಗೆರೆಯಲ್ಲಿ ಅವರು ಟೀಚರ್ ಆಗಿ ಕೆಲಸವನ್ನು ಮಾಡಿರ್ತಾರೆ. ನಂತರ ತಮ್ಮ ಸ್ವಂತ ಊರಂತ ಸಂತೆಬೆನ್ನೂರಿಗೆ ಇವರು ಶಿಫ್ಟ್ ಆಗಿ ಅವರಿಗೆ ಒಂದು ಏನೋ ಒಂದು ತುಡಿತ, ಅಂದರೆ ಏನಾದರೂ ಮಾಡಬೇಕು ಅನ್ನುವ ತುಡಿತದಲ್ಲಿ ಅವರು ಇರುವಾಗ ಒಬ್ಬ ಸಮಾಜಮುಖಿ ವ್ಯಕ್ತಿತ್ವವನ್ನು ಪ್ರಪಂಚಕ್ಕೆ ಪರಿಚಯಿಸಲಿಕ್ಕೆ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ. ಇವರ ಚಾನಲ್ನಲ್ಲಿ ಯಾವುದೇ ಪೇಡ್ ಪ್ರಮೋಷನ್ ಇರುವುದಿಲ್ಲ. ನೀವು ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡ್ತಾ ಇರ್ತೀರ, ಅದನ್ನೆಲ್ಲ ಏನು ಬರುತ್ತೆ, ಪೇಡ್ ಪ್ರಮೋಷನ್ಸ್ ಬರುತ್ತೆ. ಮೇಲ್ಗಡೆ ನಿಮ್ಗೆ ತೋರಿಸ್ತಾ ಇರ್ತದೆ, ನೀವು ನೋಡಿರ್ಬೋದು. ಅದನ್ನ ಏನು ಮಾಡ್ತಾರೆ, ಕ್ರೀಮ್ಸು, ಶಾಂಪೂಸು, ಡ್ರೆಸ್ಸಸ್, ಈ ಥರದ್ದೆಲ್ಲ ಏನು ಮಾಡ್ತಾರೆ ಅಂದರೆ ಪ್ರಮೋಷನ್ ಮಾಡ್ತಾರೆ, ಅದಕ್ಕೆ ದುಡ್ಡು ಸಿಗುತ್ತೆ. ಬಟ್ ಮೇಡಮ್ ಅವರು ಇಲ್ಲಿವರೆಗೂ ಯಾವುದೇ ಪೇಡ್ ಪ್ರಮೋಷನ್ ನಾವು ಮಾಡದೆ ಇರುವಂತಹ ಏಕೈಕ ಚಾನಲ್ ಕರ್ನಾಟಕದಲ್ಲಿ ಅಂದರೆ ಅದು ಗಾಯತ್ರಿ ಮಿಕ್ಸ್. ಸೊ ಇವರ ಚಾನಲ್ಗೆ ಏನಿದೆ ಅಂದರೆ ಒಂದು ಸಿದ್ಧಾಂತ, ದೇಹ
ಯೂಟ್ಯೂಬ್ ಚಾನಲ್ನ ನಡೆಸ್ತಾ ಇದ್ದಾರೆ. ಹಿಂದುಳಿದ ಹೆಣ್ಣು ಮಕ್ಕಳ ಅಲ್ಲಿರುವ ಸ್ಕಿಲ್ಸ್ ಮತ್ತೆ ದುಡಿಮೆ ಮಾಡಬೇಕು ಅನ್ನುವ ಹೆಣ್ಣು ಮಕ್ಕಳಿಗೆ ಒಂದು ವೇದಿಕೆಯನ್ನು ಇವರು ಕಲ್ಪಿಸಿಕೊಟ್ಟಿದ್ದಾರೆ. ಇದರಿಂದ ಅವರು ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕದಾದ್ಯಂತ ತಮ್ಮ ಮೇಲಾದ ಸಂತೆಗಳನ್ನ ಮಾಡಿ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸಿಕೊಟ್ಟಿರ್ತಾರೆ. ಅವರು ತಯಾರಿಸುವ ಉತ್ಪನ್ನಗಳಿಗೆ ಒಂದು ವೇದಿಕೆ ಅಥವಾ ಮಾರುಕಟ್ಟೆಯನ್ನು ಸ್ಥಾಪಿಸಿ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ವಸ್ತುಗಳನ್ನು ಮಾತ್ರ ಇವರು ತಮ್ಮ ಮೇಳಾತರ ಸಂತೆಯಲ್ಲಿ ಪ್ರದರ್ಶನವನ್ನ ಮಾಡ್ತಾರೆ. ಆಮೇಲೆ ಇವರ ವಸ್ತುಗಳು ಯೂಟ್ಯೂಬ್ ಚಾನಲ್ನಿಂದ ವಿದೇಶಗಳಿಗೂ ಸಹ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇವರು ಕರ್ನಾಟಕದಾದ್ಯಂತ ಅಂದರೆ ದಾವಣಗೆರೆ, ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು ಎಲ್ಲ ಇವರ ತಮ್ಮ ಅಂದರೆ ಮೇಳಗಳನ್ನು ಮಾಡಿ ಇವರ ಚಾನಲ್ ಆಕ್ಚುಲಿ ಜನಪ್ರಿಯವಾಗಿದೆ. ಇದರಿಂದ ಹಲವಾರು ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ ಸ್ವಂತ ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಇದೊಂದು ಸಮಾಜ ಸೇವೆ ಅಂತಾನೆ ಹೇಳ್ಬೋದು. ಸಾರ್ಥಕ ಬದುಕಿನ ಗುರುಪೇಣದ ಜೀವನವನ್ನ ನಡೆಸ್ತಾ ಇದ್ದಾರೆ. ಕಂಟೆಂಟ್ ಇಲ್ಲದೆ ಯಾವುದೇ ವಿಡಿಯೋಗಳನ್ನು ಮಾಡದೆ ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡು ಸುಮಾರು 5 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಮೇಡಮ್ ಅವರು ಹೊಂದಿದ್ದಾರೆ. ಸೊ ಜೋರಾದ ಚಪ್ಪಾಳೆ ಬರಬೇಕು. ಹೀಗೆ ಬ್ಯಾಕ್ ಟು ನೇಚರ್, ಕೆಮಿಕಲ್ ಫ್ರೀ ಲೈಫ್ ಅನ್ನೋದು ಇವರ ಒಂದು ದೇಹವಾಗಿರುತ್ತೆ. ಸೊ ಇಂದಿನ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಸೊ ವೆಲ್ಕಮ್ ಯು. ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಮತಿ ಗಾಯತ್ರಿ ಟಿ ಮೇಡಮ್ ಅವರ ಪರಿಚಯವನ್ನು ಮಾಡಿಕೊಂಡಂತಹ ಶ್ರೀಮತಿ ವೀಣಾ ಹೆಚ್ ಮೇಡಮ್ ಅವರಿಗೆ ಧನ್ಯವಾದಗಳು. The real battle isn't outside, it's in your mind. Win there and you win everywhere ಎಂದು ಹೇಳ್ತಾ ಈ ಶ್ರೀಮತಿ ಗಾಯತ್ರಿ ಟಿ ಮೇಡಮ್ ಇವರನ್ನು ಸಮಾರೋಪ ನುಡಿಗಳನ್ನಾಡಬೇಕೆಂದು ವಿನಂತಿಸುತ್ತಾ ಅವರ ನುಡಿಪೀಠಕ್ಕೆ ಆಹ್ವಾನಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಶುಭೋದಯ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಿಮ್ಗೆ ಹೊರಗಡೆ ನನ್ನ ಪರಿಚಯ ವೀಣಾ ಮಾಡಿಕೊಟ್ರು. ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಮುಂಚೆನೇ ನಾನು ಬರಬೇಕಿತ್ತು. ಮಹಿಳಾ ದಿನಾಚರಣೆಗೆ ತುಂಬ ಪ್ರಯತ್ನ ಪಟ್ಟರು ವೀಣಾ ಮಾಮು. ನಾನು 2-3 ಕಡೆ ನಾನು ಕಾರ್ಯಕ್ರಮ ಒಪ್ಕೊಂಡಿದ್ದೆ. ಸ್ವಲ್ಪ ಮನೆಗಳಿಗೂ ಬಿಸಿ ಇದ್ರಿಂದ ನಾನು ಬರಲಿಕ್ಕಾಗಲ್ಲ. ಆದರೂ ಇವತ್ತು ಬಂದಿರೋದು ಎಷ್ಟು ಸಂತೋಷ ಕೊಟ್ಟಿದೆ ನನಗೆ ಅಂದರೆ, ಯಾಕಂದ್ರೆ ನಾನು ಓದಿದ ಕಾಲೇಜು ಸರ್ ಹೇಳ್ತಾರೆ ಅವಾಗ ನನಗೆ ಅದನ್ನು ಮಾಹಿತಿ ಇರಲಿಲ್ಲ. 3 ವರ್ಷ ಅಂದರೆ ಸೈನ್ಸ್ ಇದ್ದಿದ್ದು. ಆ 3 ವರ್ಷದಲ್ಲಿ ನಾವು 2 ವರ್ಷ ಓದಿದ್ದೀವಿ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಹಾಗೂ ಹೆಮ್ಮೆ ಕೂಡ ಇದೆ. ಇದೇ ಕಾಲೇಜಲ್ಲಿ ಸೈನ್ಸ್ ಹೇಗೆ ಪಾಸ್ ಆಗಲಿ ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಲೆಕ್ಚರರ್ಸ್ ಹೇಗಿದ್ರು, ನಿಮಗೆಲ್ಲ ಅದೃಷ್ಟವಂತರು ನೀವೆಲ್ಲ. ಯಾಕಂದರೆ ಪರ್ಮನೆಂಟ್ ಲೆಕ್ಚರರ್ಸ್ ಅಂತ ಇದ್ದಾರೆ. ಡಿಗ್ರಿಗೆ ತುಂಬ ಚೆನ್ನಾಗಿದೆ. ಗಿರಿಯಮ್ಮ ಕಾಲೇಜಲ್ಲಿ ಡಿಗ್ರಿಗೆ ತುಂಬ ಫೇಮಸ್ ಅಂತ ನಮ್ಗೆ ಗೊತ್ತು. PUCಯಲ್ಲಿ ನಾವೆಲ್ಲ ಏನು ಮಾಡಿದ್ವಿ, ಒಂದು ಬ್ಯಾಚ್, ಅದೇನು ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಒಂದು ಬ್ಯಾಚ್ ಪೂರ್ತಿ ಒಳ್ಳೆ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕೊಂಡು ವೇಟ್ ಮಾಡ್ತಾ ಇದ್ದವರು ಕಂಪ್ಲೀಟ್ ಆ ಸೆಟ್ ಪೂರ್ತಿ ಬ್ಯಾಚ್ ರಿಜೆಕ್ಷನ್ ಆಯಿತು. ನಮ್ಗೆ ಸೀಟ್ ಸಿಕ್ಕಿಲ್ಲ. ಲಾಸ್ಟಿಗೆ ಆಪ್ಷನ್ ಏನಂತಂದ್ರೆ ಗಿರಿಯಮ್ಮ ಕಾಲೇಜ್ ಸೈನ್ಸ್ ಇದೆ ಅಂತ ಗೊತ್ತಾಗಿ, ಯಾಕಂದ್ರೆ ಇಲ್ಲಿ ಸೈನ್ಸ್ ಚೆನ್ನಾಗಿಲ್ಲ ಅಂತ ಒಂದು ಇತ್ತು. ಆದರೂ ನಾವು ಹೆಂಗೋ ಓದ್ಕೊಳ್ಳೋಣ ನಾವೇ ಅಂತ ಹೇಳಿ ಬಂದು ಸೇರ್ಕೊಂಡು ಆ ಬ್ಯಾಚು ಪಾಸ್ ಆದ್ವಿ. ಒಳ್ಳೆ ಸ್ಕೂಲ್ ಅಂತ ಸಿಗಲಿಲ್ಲ. ಒಂದು ಇಂಜಿನಿಯರಿಂಗ್ ಸೇರ್ಕೊಳ್ಳೋ ಮಾಡಬೇಕಂತ ಎಲ್ಲರೂ ನಾವೇ ಸ್ವಂತಕ್ಕೆ ಓದ್ಕೊಂಡು ಸ್ಕೋರ್ ಮಾಡಿದ್ವಿ. ಆದರೂ ನಮಗೊಂದು ಜಾಗ ಕೊಟ್ಟು ಆ 2 ವರ್ಷ ನಮ್ಮನ್ನ ಇದೇ ಕಾಲೇಜಲ್ಲಿ ಇಟ್ಕೊಂಡು ಪಾಸ್ ಮಾಡಿಸಿ ನಾವಿವತ್ತು ಏನಾದರೂ ಒಂದು ಸಾಧನೆ ಮಾಡಿದ್ವಿ ಅಂದರೆ ಈ ಕಾಲೇಜಿನ ಒಂದು ಸ್ಥಾನ ಕೂಡ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಕಾಲೇಜ್ ಎಲ್ಲ ನನ್ನ ಲೆಕ್ಚರರ್ಸ್ಗೆ 1 ತಿಂಗಳಾಗಲಿ 2 ತಿಂಗಳಾಗಲಿ ನಮಗೆ ಪಾಠ ಮಾಡಿ ಮಕ್ಕಳ ನೋಡ್ಕೊಂಡ್ರು. ಅವಾಗಿನ್ನೂ 10th ಮುಗಿಸಿ ಬಂದಿರೋಂಥವ್ರು ನಾವು ಬಾಕ್ಸ್ ತೊಗೊಂಡು ಕುತ್ಕೊಂಡು ತಿಂದು ಮತ್ತೆ ಟೈಮ್ ಸರಿ ಮನೆಗೆ ಹೋಗೋದು ಇಷ್ಟೇ ಇತ್ತು. ಲೆಕ್ಚರ್ಸ್ ಬಂದರೆ ಬಂದರು, ಇಲ್ಲಾಂದರೆ ಇಲ್ಲ. ಹಾಗೆ ಡಿಗ್ರಿ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ನೀವೆಲ್ಲರೂ ನನ್ನ ಮಕ್ಕಳ ಸಮಾನ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೂ ಈಗ ಮೆಡಿಕಲ್ ಮುಗಿಸ್ತಾ ಇರೋದು ಮಗ ಇದ್ದಾನೆ. ಸೊ ಎಲ್ಲರೂ ಆಲ್ಮೋಸ್ಟ್ ನನ್ನ ಮಗನ ವಯಸ್ಸಿನವರೇ. ಹುಡುಗಿಯರೇ ಇರೋದ್ರಿಂದ ಒಂದಷ್ಟು ಕ್ಲೀನ್ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೊತ್ತು ಎಲ್ಲರೂ ಕಲ್ಚರಲ್ ಪ್ರೋಗ್ರಾಮ್ಗೆ ವೇಟ್ ಮಾಡ್ತಾ ಇದ್ರ, ತುಂಬ ಮಾತಾಡ್ಬಿಟ್ರು, ಗೆಸ್ಟ್ ಒಂದು ಬೈಕೊಳ್ಳೋದು ಇರ್ತೀರ. ಆದರೂ ನನ್ನ ಒಂದು ಕರ್ತವ್ಯ ನಾನು ಮಾಡ್ತೀನಿ. ಎಲ್ಲರೂ ಓದ್ತಾ ಇರೋದು ಏನಕ್ಕೆ ಅಂದರೆ ಕೆಲವರು ನಾಲೆಜ್ನ ಪಡ್ಕೊಳ್ಳೋಕ್ಕೆ ವಿದ್ಯಾಭ್ಯಾಸನ ಮಾಡ್ತಾ ಇರ್ತಾರೆ. ಇನ್ನು ಬಹುಶಃ ಮೋರ್ ದೆನ್ 75% ನೀವು ಜಾಬು ಅಥವಾ ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಓದ್ತಾ ಇರೋರು ಹೆಚ್ಚು ಇರ್ತೀರ. ಎಲ್ಲೋ ಇಬ್ಬರು ತಂದೆ ತಾಯಿಯ ಬಲವಂತಕ್ಕೆ ಬರ್ತಾ ಇರೋರು ಇರ್ತೀರ. ಈಗ ನನಗೆ ಗೊತ್ತಾಗಿದೆ ತುಂಬ ಸುತ್ತಮುತ್ತ ಊರುಗಳಿಗೆ
ಹಳ್ಳಿಗಳಿಂದ ಬರ್ತಾ ಇರೋರು ಭಾಳ ಜನ ಇದ್ದೀರಾ ಅಂತ ಗೊತ್ತಾಯಿತು. ಗುಡ್. ಅಟ್ಲೀಸ್ಟ್ ಆ ಒಂದು ಎಂಥೂಸಿಯಾಸಮ್ ನಿಮಗಿದೆ, ಬಂದು ಓದಬೇಕು ಅನ್ನೋದಿದೆ, ಅದೆಲ್ಲ ನೋಡಿ ತುಂಬ ಸಂತೋಷ ಆಗುತ್ತೆ. ಆದರೆ ಜೀವನದಲ್ಲಿ ಉದ್ದೇಶಗಳನ್ನ ಮರಿಬೇಡಿ. ವಿದ್ಯಾಭ್ಯಾಸ ಏನು ಬೇಕು ಅನ್ನೋದನ್ನ ಮೊದಲು ನೀವು ಕುತ್ಕೊಂಡು ಅವಲೋಕನ ಮಾಡಿಕೊಂಡ್ರೆ ನಿಮ್ಗೆ 5 ನಿಮಿಷಕ್ಕೆ ಅರ್ಥ ಆಗುತ್ತೆ ಯಾಕೆ ಬೇಕು ಎಜುಕೇಶನ್. ಉದ್ದೇಶನೇ ಇಲ್ಲ ಅಂದರೆ ಓದಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಾಳೆ ನೀವು ಯಾವ ಜಾಬು ಮಾಡದೇ ಇದ್ರು ಮನೇಲಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸುವಾಗ ನಿಮಗೆ ಈ ವಿದ್ಯಾಭ್ಯಾಸದ ಬೇರೆ ಗೊತ್ತಾಗುತ್ತೆ. ಶಾಲೆಗೆ ಸೇರಿಸಿ ಒಂದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಕರೆದಾಗ ನಿಮಗೆ ಈ ವಿದ್ಯಾಭ್ಯಾಸದ ಬೇರೆ ಗೊತ್ತಾಗುತ್ತೆ. 5ನೇ ಕ್ಲಾಸ್ ಮಗು ಹೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗದೇ ಇದ್ದಾಗ ವಿದ್ಯಾಭ್ಯಾಸದ ಬೆಲೆ ಗೊತ್ತಾಗುತ್ತೆ. ಶಿಕ್ಷಣ ಎಷ್ಟು ಮುಖ್ಯ ಅಂತ ನಿಮ್ಗೆ ಆವಾಗ ಅರಿವಾಗುತ್ತೆ. ಏನು ಸಾಧನೆ ಮಾಡ್ತಿರೋ ಬಿಡ್ತಿರೋ ನಾಳೆ ನಿಮಗೆ ಬಿಟ್ಟು ಮಕ್ಕಳನ್ನ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಬೇಕು ಅಂದರೆ ಶಿಕ್ಷಣ ಬೇಕು. ನಿಮ್ಮ ತಂದೆ ತಾಯಿಗಳು ಎಜುಕೇಟೆಡ್ ಇರ್ಬೋದು, ಅನ್ಎಜುಕೇಟೆಡ್ ಇರ್ಬೋದು, ಆದರೆ ಅವರು ಕಳ್ಕೊಂಡದನ್ನ ನಿಮ್ಮಲ್ಲಿ ಕಾಣಲಿಕ್ಕೋಸ್ಕರ ನಿಮ್ಮಲ್ಲಿ ಕಾಲೇಜ್ ಕಳಿಸ್ತಾ ಇರ್ತಾರೆ. ಉನ್ನತ ಶಿಕ್ಷಣ ಮಾಡಿಸ್ಬೇಕು ಅಂತ ಇವತ್ತು ಡಿಗ್ರಿ ಕೂಡ ಕಳಿಸ್ತಾ ಇದ್ದಾರೆ. ಈ ಉದ್ದೇಶಗಳನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ಮುಂದೆ ತುಂಬ ಒಳ್ಳೆಯ ಒಂದು ಭವಿಷ್ಯ ಇದೆ ನಿಮಗೆಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. ಏನೋ ಆಮಿಷಗಳಿಗೆ ಒಳಗಾಗಿ ಮೈಂಡ್ ಡಿಸ್ಟ್ರಾಕ್ಟ್ ಮಾಡಿಕೊಂಡು ಡಿಗ್ರಿನ ಬೇಗೋ ಬೇಡೋ ಅನ್ನೋ ರೀತಿ ಓದ್ಕೊಂಡು ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ಅಂದ್ಕೊಂಡು ಈ ಕೆಲಸ ಆದಾಗ ನಾಳೆ ತಲೆ ತಗ್ಸೋದು ನೀವೇ. ಯಾರೇ ಮುಂದೆ ತಲೆ ತಗ್ಸಿರೋ ಬಿಟ್ಟು ನಿಮ್ಮ ಆತ್ಮಸಾಕ್ಷಿ ಮುಂದೆ ತಲೆ ತಗ್ಸಲೇಬೇಕಾಗತ್ತೆ. ಏನಪ್ಪ ಯೂಟ್ಯೂಬರ್ ಬಂದು ನಮಗೆ ಉದ್ದೇಶ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಾನು ಒಬ್ಬ ಹೆಣ್ಣಾಗಿ, ಒಂದು ತಾಯಿಯಾಗಿ, ಶಿಕ್ಷಕಿಯಾಗಿ, ಮುಖ್ಯವಾಗಿ ಶಿಕ್ಷಕಿಯಾಗಿ ಈಗಿನ ಜನರೇಷನ್ ಬಗ್ಗೆ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಹೌದು ಇದು ಅತಿ ಅವಶ್ಯಕ, ಹೆಣ್ಣು ಮಕ್ಕಳಲ್ಲಿ ಈ ಅವೇರ್ನೆಸ್ ಬೇಕೇ ಬೇಕು ಅಂತ. ನಾನು ಜಾಬ್ ಮಾಡ್ತಾ ಇದ್ದೆ, ಬಹುಶಃ ಪ್ರಯತ್ನ ಪಟ್ಟಿದ್ದೆ, ನನಗೂ ಒಳ್ಳೆ ಜಾಬೇ ಸಿಗ್ತಾ ಇತ್ತು, ಓದಿದ್ದೆ. ಆದರೂ ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು ಅಂತ ಆಯ್ಕೆ ಮಾಡ್ಕೊಂಡಾಗ ನನಗೆ ಕಂಡಿದ್ದು ಯೂಟ್ಯೂಬ್. ಯಾಕಂದರೆ ತುಂಬ ಜನ ರೀಚ್ ಆಗ್ಬೋದು ಅಂತ. ನನ್ನ ಅದೃಷ್ಟವೇನೋ 3 ತಿಂಗಳಲ್ಲಿ ಲಕ್ಷಾಂತರ ಜನಕ್ಕೆ ರೀಚ್ ಆಗಿ ನನ್ನ ಚಾನಲ್ ಕೂಡ ಮಾನಿಟೈಸ್ ಆಯಿತು. ಒಂದು ಹುಮ್ಮಸ್ ಕೂಡ ಬಂದು ಇನ್ನೂ ಹೆಚ್ಚು ಜನರ ಜೊತೆ ನಾನು ಬೆರೀಬೋದು, ಮಾತಾಡ್ಬೋದು ಅಂತ ಶುರು ಮಾಡಿದ ಒಂದೇ ಒಂದು ತಿಂಗಳಲ್ಲಿ ನನಗೆ ಗೊತ್ತಾಯ್ತು ಇದು ತುಂಬ ದುಡ್ಡು ಬರುತ್ತೆ. ನಾವು ಪೇಡ್ ಪ್ರಮೋಷನ್ಸ್ ಮಾಡ್ತಾ ಹೋದರೆ ಬೇಕಾದಷ್ಟು ದುಡ್ಡು ಬರುತ್ತೆ. ಇವತ್ತೊಂದು ಕುಕ್ಕರ್ ಕಳಿಸ್ತಾರೆ, ನಾಳೆ ಒಂದು ಲಿಪ್ಸ್ಟಿಕ್ ಕಳಿಸ್ತಾರೆ, ಇದು ಚೆನ್ನಾಗಿದೆ ಅಂತ ಹೇಳಲೇಬೇಕು. ಹೇಳಿದರೆ ನಮಗೆ ಕುಕ್ಕರ್ಗೂ ಫ್ರೀ ದುಡ್ಡು ಕಳಿಸ್ತಾರೆ ಅಂತ. ಸೊ ಅವಾಗ ಕೂತ್ಕೊಂಡು ಮಾತಾಡಿದಾಗ ನಮ್ಮ ಮನೆಯವರು ಮಗ ನನ್ನ ಯಜಮಾನರು ಇಲ್ಲೇ ಕೂತಿದ್ದಾರೆ, ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಡ್ತಾ ಇದ್ದಾರೆ, ನಿಮ್ಮ ಕಾಲೇಜ್ ಈ ಸಮಾರಂಭನ ನನ್ನ ಚಾನಲ್ ಕೂಡ ಹಾಕ್ಬೋದು ಅಂತ ಹೇಳಿ. ಮೊದಲಾಗಿ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅವರಿಗೆ. ಯಾಕೆಂದರೆ ಅವ್ರ ಸಪೋರ್ಟ್ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಚಾನಲ್ ಶುರು ಮಾಡಿಕೊಂಡು ಅವತ್ತು ಕೂತ್ಕೊಂಡು ಮನೆಯವರು ಮಗ ನಿರ್ಧಾರ ಮಾಡಿದ್ದು, ದೇವರು ನಮ್ಮನ್ನು ತಕ್ಕಮಟ್ಟಿಗೆ ಇಟ್ಟಿದ್ದಾನೆ, ದುಡ್ಡಿನ ನೆನಕೊಂಡು ಹೋದರೆ ನಾವು ಏನು ಸಾಧಿಸೋಕ್ಕಾಗಲ್ಲ, ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಮಾಡ್ತಾ ಹೋಗು, ಅನಿಸಿದ್ದು ನಾವು ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ಮಾಡ್ಕೊಂಡು ಹೋಗು ಅಂತ. ಬಹುಶಃ ಅದಕ್ಕೇನು ಇವತ್ತು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ ಇದ್ರೂ ನಾನು ಓದಷ್ಟು ಕಾರ್ಯಕ್ರಮಗಳಿಗೆ ಯಾರು ಇನ್ವಿಟೇಷನ್ ಸಿಗಲ್ಲ, ಅಥವಾ ನನಗೆ ಸಿಕ್ಕಂಥ ಅವಕಾಶಗಳು ಯಾರು ಸಿಗ್ತಾ ಇಲ್ಲ, ನನಗೆ ರೆಕಗ್ನಿಷನ್ ಸಿಕ್ಕಷ್ಟು ಬೇರೆಯವರು ಸಿಗ್ತಾ ಇಲ್ಲ. ಕಾರಣ ಉದ್ದೇಶಗಳಷ್ಟೇ. ದುಡ್ಡು ಎಲ್ಲರೂ ದುಡಿಬೋದು, ಯಾವುದೋ ರೂಪದಲ್ಲೂ ನಾವು ಹಣ ಗಳಿಸ್ಬೋದು, ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ಹಣ ಗಳಿಸ್ಬೋದು. ಆದರೆ ಸೊಸೈಟಿ, ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಶಿಕ್ಷಣ ತುಂಬ ಮುಖ್ಯ. ನಾನು ವಿದ್ಯಾವಂತ ಆಗಿದ್ದರೆ ಚಾನಲ್ ಶುರು ಮಾಡೋದ್ರ ನೀವು ನಿಂತ್ಕೊಂಡು ಒಂದು ರೀಲ್ಸ್ ಮಾಡಿ ಹಾಕ್ತಾ ಇರ್ತೀರಾ, ಅದು ಕೂತ್ಕೊಂಡು ಅದನ್ನು ಎಡಿಟಿಂಗ್ ಮಾಡಿ ಅದರ ಉದ್ದೇಶಗಳನ್ನ ಜನ ಮುಗಿಸ್ಬೇಕು ಅಂದರೆ ಒಂದು ತಕ್ಕಂಥ ಶಿಕ್ಷಣ ಎಲ್ಲರಿಗೂ ಬೇಕಾಗುತ್ತೆ. ನಾನು ಎನ್ಕರೇಜ್ ಮಾಡ್ತಾ ಇಲ್ಲ ಈ ಥರದ ಜಾಬೇ ಮಾಡಬೇಕು, ಆ ಥರದ್ದೇ ಮಾಡಬೇಕು. ಏನೂ ಮಾಡದೇ ಇದ್ರೂ ಒಂದು ಮನೆಯನ್ನು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗೋ ಗೃಹಿಣಿಯಾದ್ರೂ ಶಿಕ್ಷಣ ತುಂಬ ಅವಶ್ಯಕ ಇದೆ. ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತನ್ನಿ, ನೀವು ಓದ್ತಾ ಇರುವಂಥ ಸಂಸ್ಥೆ ಒಳ್ಳೆ ಹೆಸರನ್ನ ತನ್ನಿ. ನಾಳೆ ಇಂಥ ಒಬ್ಬ ಸ್ಟೂಡೆಂಟ್ ಇದ್ರು, ಯಾಕಾದ್ರೂ ಇದ್ರು ಅಂತ ಯಾರು ಕೂಡ ಅನ್ಕೋಬಾರ್ದು. ಅಂತ ಸ್ಟೂಡೆಂಟ್ಸ್ ಆಗಿ ಯಾವತ್ತೂ ಅಷ್ಟೇ ಬಿಟ್ಟು ಹೋದಾಗ ಇದ್ರ ಬೆಲೆ ಗೊತ್ತಾಗುತ್ತೆ. ನಾ LKG ಇಂದ 10th ವರೆಗೂ ಒಂದೇ ಶಾಲೆ ಓದಿದ್ರು, ಇವತ್ತು ಶಾಲೆ ನೆನೆಸ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅಂಥ ಒಳ್ಳೆ ಮಕ್ಕಳು ನಾವು, ಅಂಥ ಒಳ್ಳೆ ಟೀಚರ್ಸ್ ಇವತ್ತೂ ಇದ್ದಾರೆ, ನಮ್ಮ ಟೀಚರ್ಸ್ ಇವತ್ತೂ ಇದ್ದಾರೆ, ಅವತ್ತು ನಮ್ಮ ಓದಿಸ್ಬೋದು ಇವತ್ತು ಇದ್ದಾರೆ. ಸೊ ಅದೆಲ್ಲ ನೆನೆಸ್ಕೊಂಡಾಗ ಅನಿಸುತ್ತೆ, ಹೌದು ಒಳ್ಳೆ ಮಕ್ಕಳಾಗಿದ್ದಕ್ಕೆ ನಮ್ಗೆ ಇವತ್ತು ಅಷ್ಟು ಅಲ್ಲಿ ಕೂಡ ಪ್ರೀತಿ ಸಿಗುತ್ತೆ. ಇವತ್ತು ನಮ್ಮ ತಪ್ಕೊಂಡು ಮಾತಾಡಿಸುವಂಥ ಶಿಕ್ಷಕರು ಈಗಲೂ ಅಲ್ಲೇ ಇದ್ದಾರೆ. ಸೊ ಇದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಇವಾಗಿನ ಜನ್ರೇಷನ್ Gen Z ಸ್ಟೂಡೆಂಟ್ಸ್ ಅಲ್ಲ ನೀವು,
ಇನ್ಸ್ಟಾಗ್ರಾಮ್ ಸಾಕು ಒಂದೇ, ನಮ್ಮನ್ನ ತಲೆ ಕೆಡಿಸ್ಲಿಕ್ಕೆ ಒಂದೇ ಸಾಕು. ದಯವಿಟ್ಟು ಹೇಳ್ತೀನಿ, ಸೋಷಿಯಲ್ ಮೀಡಿಯಾ, ಈವನ್ ನಾನು ಕೆಲಸ ಮಾಡ್ತಾ ಇರುವಂಥ ಯೂಟ್ಯೂಬ್ ಸೇರಿಸ್ಕೊಂಡು ಹೇಳ್ತೀನಿ, ಬಳಸ್ಕೊಳ್ಳೋದನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಪ್ರತಿಯೊಂದರಲ್ಲೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಅದರ ಆಯ್ಕೆ ನೀವು ಬಿಟ್ಟಿದ್ದು, ಏನನ್ನು ನೋಡ್ತೀರಾ, ಯಾವುದೇ ಸಮಯ ಕಳೀತಾ ಇದ್ದೀರಾ, ನಿಜವಾಗ್ಲೂ ನೀವು ಬಿಟ್ಟಿದ್ದು. ನಾವು ಉದ್ದೇಶವನ್ನು ಇಟ್ಕೊಂಡಾಗ, ಉದಾಹರಣೆ ಹೇಳ್ಬೇಕಂದ್ರೆ ನಾನು ಸಮಾಜಕ್ಕೆ ಏನು ಕೊಡಬೇಕು ಅಂತ ಹೊರಟಾಗ ನನ್ನಂತ ಅನೇಕ ಹೆಣ್ಮಕ್ಳುಗಳು, ನನ್ನ ಗೆಳತಿಯರು ಸಿಕ್ಕರು. ನಮ್ಮ ರಾಜ್ಯದ ಮೂಲೆಗೂ ನಾವು ಓಡಾಡಿದ್ವಿ. ನಮ್ಮ ಯಜಮಾನರು ನನಗೆ ಕರ್ಕೊಂಡು ಓಡಾಡಿದ್ದಾರೆ. ನಮ್ಮ ಸ್ವಂತ ಖರ್ಚಲ್ಲಿ ನಾವು ಟ್ರಾವೆಲ್ ಮಾಡಿದ್ವಿ. ಇಳಕಲ್ಲು, ಮೈಸೂರು, ಮೊಳಕಾಲ್ಮೂರು, ಬೆಳಗಾವಿ ಈ ಥರ ಓಡಾಡ್ಬಿಟ್ಟು ಅಲ್ಲಿ ದುಡಿತಾ ಇರುವಂಥ ಸಾವಯವ ಕೃಷಿಕರು, ಮಗ್ಗದ ಕೈಗಾರಿಕೆ ಮಾಡ್ತಾ ಇರುವಂಥ ನೇಕಾರರು, ಮನೆಯಲ್ಲೇ ಕೆಲಸ ಮಾಡ್ತಾರೆ ಹೆಣ್ಮಕ್ಳು, ಎಲ್ಲರಿಗೂ ಒಂದು ಉದ್ದೇಶ ಇತ್ತು, ಯಾವುದೇ ಕಾರಣಕ್ಕೂ ರಾಸಾಯನಿಕನ ನಾವು ಸೊಸೈಟಿ ಕೊಡಬಾರ್ದು, ಈ ಸಮಾಜಕ್ಕೆ ಕೊಡಬಾರ್ದು ಅಂತ ಹೇಳಿ ರಾಸಾಯನಿಕ ಮುಕ್ತ ಸಾವಯವ ಬೆಳೆಗಳು, ಹಾಗೆ ರಾಸಾಯನಿಕ ಮುಕ್ತ. ಈವನ್ ನಮ್ಮಲ್ಲಿ ಈಗ ಬಳಸುವಂಥ ಕಾಸ್ಮೆಟಿಕ್ಸ್ ಕೂಡ ಸಿಗುತ್ತೆ, ಅದು ರಾಸಾಯನಿಕ ಮುಕ್ತ. ಈ ಥರ ಹೆಣ್ಮಕ್ಳು ನಾವು ಮುಂದುವರಿಬೇಕು, ಅದು ನಾವು ಸೊಸೈಟಿಗೆ ಕೊಡಬೇಕು ಅಂತ ಹೆಣ್ಮಕ್ಳನ್ನ ಗುರುತಿಸಿ ಇವತ್ತು ನಮ್ಮ ಚಾನಲಲ್ಲಿ ಮೋರ್ ದನ್ 50ಕ್ಕಿಂತ ಹೆಚ್ಚು ಹೆಣ್ಮಕ್ಳು ವಿದೇಶಕ್ಕೆ ನಮ್ಮ ಪ್ರಾಡಕ್ಟ್ಗಳನ್ನ, ಅಂದರೆ ಅವರ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಹೆಮ್ಮೆಯ ವಿಚಾರ. ನಾನು ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ, ಆಯ್ಕೆ ನಿಮ್ಮದು. ಯಾವ ರೀತಿಯಲ್ಲಿ ನೀವು ರೂಪಿಸ್ಕೋತೀರಾ, ಮುಂದೆ ಯಾವ ರೀತಿಯಲ್ಲಿ ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮರು, ಶಿಕ್ಷಕರು ಅಥವಾ ನಿಮ್ಮ ಯಜಮಾನರು ಗುರುತಿಸ್ಬೇಕು ಅನ್ನೋದು ನೀವು ಬಿಟ್ಟಿದ್ದು. ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದು ಆಯ್ಕೆ ನೀವು ಬಿಟ್ಟಿದ್ದು. ಸೋಷಿಯಲ್ ಮೀಡಿಯಾ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ದಯವಿಟ್ಟು ತುಂಬ ಜೋಪಾನವಾಗಿ ಬಳಸಿ, ತುಂಬ ಜೋಪಾನವಾಗಿ ಆಯ್ಕೆ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ನನಗೆ ಇಷ್ಟೊಂದು ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಹೊತ್ತು ಮಾತಾಡಿ ನಿಮಗೂ ಬೋರ್ ಮಾಡೋದು. ಥ್ಯಾಂಕ್ ಯು. ಸಿಕ್ಕ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂಥೇಳಿ ನಾನು ಒಂದು 4 ಮಾತು, ಬರೀ ಹೆಣ್ಣು ಮಕ್ಕಳಿದ್ದರಿಂದ, ಹೆಣ್ಣು ಮಕ್ಕಳ ಕಾಲೇಜ್ ಆಗಿದ್ದರಿಂದ ನನಗೆ ಮಾತಾಡಲಿಕ್ಕೆ ಅವಕಾಶ ಆಯಿತು. ನನಗನ್ಸಿದ್ದನ್ನು, ಈಗಿನ ಜನ್ರೇಷನ್ಗೆ ಬೇಕಾಗಿರೋದನ್ನು ನಾನು ಮಾತಾಡಿದೆ. ಹಾಗೆ ನನ್ನನ್ನು ಸನ್ಮಾನಿಸಿ ಕಾರ್ಯಕ್ರಮ ಮುಂದುವರಿತು. ರ್ಯಾಂಕ್ ಹೋಲ್ಡರ್ಸ್ಗೆ ಸನ್ಮಾನ ಮಾಡಿದರು. ಸ್ಪೋರ್ಟ್ಸಲ್ಲಿ ಆ ವರ್ಷದಲ್ಲಿ ಅಚೀವ್ಮೆಂಟ್ ಮಾಡಿದವ್ರಿಗೆ ಸನ್ಮಾನ ಆಯಿತು. ಹಾಗೆ ಅವ್ರಿಗೂ ಕೂಡ ಉಡುಗೊರೆಗಳನ್ನು ಕೊಟ್ಟರು. ಇದೇ ರೀತಿ ತುಂಬ ಅಚ್ಚುಕಟ್ಟಾಗಿ, ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಯಿತು. ಕಂಪ್ಲೀಟ್ ಕಾರ್ಯಕ್ರಮ ಕವರ್ ಮಾಡಲಿಕ್ಕೆ ಆಗಲೇ ಇಲ್ಲ. Our past actions makes the present. Our present actions will make the future. ಇದೀಗ ಪ್ರತಿ ವರ್ಷ ವಿದ್ಯಾರ್ಥಿನಿಯರಿಗೆ ಓದು ಅತಿ ಹೆಚ್ಚು ಅಂಕ ಪಡೆಯಲು ಪ್ರೋತ್ಸಾಹಿಸುವ ಸಲುವಾಗಿ ಟಾಪ್ 5 ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಉಡುಗೊರೆಯನ್ನು ನೀಡುತ್ತಾ ಪ್ರೋತ್ಸಾಹಿಸುತ್ತಾ ಬಂದಿರುವುದು ವಾಡಿಕೆ. With an outstanding CGPA of 9.13%, I called upon first Dr. Professor B.Com Varshini PG. Now I call upon the second topper, Ankita Keshavagudi, a student whose dedication inspired everyone with a CGPA of 9.07%. Congratulations, Aishwarya. Thank you, madam. ಕಂಪ್ಲೀಟ್ ಕಾರ್ಯಕ್ರಮ ಕವರ್ ಮಾಡೋಕ್ಕಾಗಿಲ್ಲ, ಮಾಡಿದ್ದೀವಿ, ಆದರೆ ಹಾಕ್ಲಿಕ್ಕಾಗಲ್ಲ. ಯಾಕಂದರೆ 1.5 ಗಂಟೆ 1 ಗಂಟೆ 30 ನಿಮಿಷದ ವೀಡಿಯೋ ಇದರಲ್ಲಿ ಎಡಿಟ್ ಮಾಡಿ ನನಗೆ ಇಷ್ಟು ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಆಯಿತು. ಇಲ್ಲ ನಿಮಗೂ ಬೋರ್ ಆಗ್ತಿತ್ತು, ಯಾಕಂದ್ರೆ ನಿಮಗೆ ಕೆಲವೊಂದು ಗೊತ್ತೇ ಇರಲ್ಲ. ಪ್ರತಿಯೊಂದನ್ನು ನಾನು ವಾಯ್ಸ್ ಓವರ್ ಮಾಡ್ತಾ ಹಾಕಿದ್ರೂ 20 ನಿಮಿಷಕ್ಕಿಂತ ಜಾಸ್ತಿ ಆದ್ರೇ ನೋಡೋದು ಕಷ್ಟ, ಇನ್ನು ಹೇಗೆ ಅಂದ್ಕೊಂಡು ನಾನು ಕೂಡ ತುಂಬ ಎಲ್ಲದನ್ನು ಇದು ಹಾಕ್ಲಿಕ್ಕೆ ಹೋಗಲಿಲ್ಲ. ಎಷ್ಟು ಸಾಧ್ಯ ಅಷ್ಟನ್ನು ಕವರ್ ಮಾಡಿದ್ದೀನಿ. ಇವರು ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿದಂಥ ಮಕ್ಕಳು, ಆ ಮಕ್ಕಳಿಗೆ ಸನ್ಮಾನಿಸಿ ಅವತ್ತು ಕಾಲೇಜ್ ವತಿಯಿಂದ ಉಡುಗೊರೆಗಳನ್ನು ಕೊಟ್ವಿ. ಹಾಗೆ ನಾವು ಓದಿದ ಕಾಲೇಜು ಆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದೇ ಒಂದು ಭಾಗ್ಯ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿತ್ತು ಒಳಗಿಂದ. ಯಾಕಂದರೆ ಎಲ್ರಿಗೂ ಸಿಕ್ಕಲ್ಲ ಈ ಪುಣ್ಯ. ನಾವು ಓದಿದ ಜಾಗದಲ್ಲಿ ನಾವೇ ಗೆಸ್ಟಾಗಿ ಹೋಗೋದು ಅಂದರೆ ಅದು ಕಡಿಮೆ ಮಾತಲ್ಲ, ನಿಜವಾಗ್ಲೂ ಹೆಮ್ಮೆಯ ವಿಚಾರ. ನನಗಂತೂ ವೆರಿ ಪ್ರೌಡ್ ಮೂಮೆಂಟ್.
ನಾನು ತುಂಬ ಸಂತೋಷಪಟ್ಟೆ. ಅವ್ರು ಕರೆದಾಗಿಂದಲೂ ಆ ಕಾಲೇಜ್ ಗೇಟ್ ಒಳಗಡೆ ಹೋಗುವಾಗ್ಲಿಂದ ಏನೋ ಒಂದು ರೀತಿ ಪುಳಕ. ನನ್ನ ಫ್ರೆಂಡ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ, ನನ್ನ ಸೈಕಲ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ. ಪಿ ಯು ಸಿಗೆಲ್ಲ ನಾನು ಸೈಕಲಲ್ಲೇ ಹೋಗಿರೋದು. ಸೊ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ. ಹೆಂಗೆ ಮೀನ್ಸ್ ಒಂಥರ ಎದುರುಗಡೆ ಅಂಗಡಿಗಳಾಗಲಿ, ಅಲ್ಲಿ ಅಕ್ಕಪಕ್ಕ ಏನಿತ್ತು ಎಲ್ಲ ಹಾಗೆ ಇತ್ತು. ಏನೂ ಹೊಸದು ಅಂತ ಅನ್ನಿಸ್ಲೇ ಇಲ್ಲ. ಆದರೆ ಬಿಲ್ಡಿಂಗ್ ಒಂದಷ್ಟು ಹೊಸ ರೂಮ್ಸ್, ಹೊಸ ಕಟ್ಟಡ ಎಲ್ಲ ಬಂದಿತ್ತು. ನೋಡಿ, ಈ ಮಕ್ಕಳೆಲ್ಲರೂ ರ್ಯಾಂಕ್ ಹೋಲ್ಡರ್ಸ್. ಅವರು ಸ್ಪೋರ್ಟ್ಸ್ನವರಾದರೆ ಇವರೆಲ್ಲ ಟಾಪರ್ಸು. 4th ರ್ಯಾಂಕ್, 5th ರ್ಯಾಂಕ್, 6th ರ್ಯಾಂಕ್ ತೊಗೊಂಡ್ರು. ಡಿಗ್ರಿ ಲೆವೆಲಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಇವರೆಲ್ಲ, ಗೋಲ್ಡ್ ಮೆಡಲಿಸ್ಟು. ಇವರನ್ನು ಸತ್ಕರಿಸೋ, ಸನ್ಮಾನಿಸುವಂಥ ಸುವರ್ಣಾವಕಾಶ ನನಗೆ ಸಿಕ್ತು. ಅದು ಕೂಡ ನನ್ನ ಭಾಗ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಕ್ಕಳು ನಾಳೆ ಏನೇನು ಅಚೀವ್ ಮಾಡಿ ಯಾವ್ಯಾವ ಮಟ್ಟಕ್ಕೆ ಹೋಗ್ತಾರೋ, ಒಂದು ದಿನ ಹಿಂದೆ ನಾನು ಕೂಡ ಇವ್ರನ್ನ ಮಾತಾಡಿಸಿದ್ದೆ ಅನ್ನೋ ಸಂತೋಷ ನನಗೂ ಇದೆ. ಬಹುಮಾನವನ್ನು ವಿತರಿಸಿದಂತಹ ಗಣ್ಯರಿಗೂ ಧನ್ಯವಾದಗಳು ಹಾಗೂ ಬಹುಮಾನವನ್ನು ಸ್ವೀಕರಿಸಿದಂತಹ ವಿಜೇತ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. A satisfied life is better than a successful life because our success is measured by others, but our satisfaction is measured by our own soul, mind and heart. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀನಿವಾಸ್ ಅಜೋರ್ ಸರ್ ಇವರು ನಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಸಿಕ್ಕಾಪಟ್ಟೆ ಮಕ್ಕಳಿಗೆ ಸನ್ಮಾನಿಸಿದ್ವಿ. ಮಕ್ಕಳೆಲ್ಲ ಮಾತಾಡಿದರು, ಆದರೆ ಅದನ್ನೆಲ್ಲ ಹಾಕ್ಲಿಕ್ಕೆ ಇಲ್ಲಿ ಆಗಿಲ್ಲ. ಆ ಮಕ್ಕಳು ನನ್ನನ್ನು ಕ್ಷಮಿಸಬೇಕು. ಹಾಗೆ ಒಂದು ಸಂತೋಷದಿಂದ ಮನಸ್ಸು ತುಂಬಿ ಬಂತು. ಆ ಒಂದು ಸಂತೋಷದಿಂದಲೇ ನಾನು ಅಲ್ಲಿಂದ ಹೊರಟೆ. ತುಂಬ ಒಂದು ಪ್ರೌಡ್ ಮೂಮೆಂಟ್. ಹಾಗೆ ಒಳ್ಳೆಯ ಪ್ರಿನ್ಸಿಪಲ್ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ಹಾಗೆ ಜ್ಯೋತಿ ಮೇಡಮ್ ಕೂಡ ತುಂಬ ಚೆನ್ನಾಗಿ ನಮ್ಮನ್ನು ಸ್ಪಂದಿಸಿದ್ರು. ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.